ಕರೆಕ್ಟ್ ಆಗಿ ಮಾತಾಡಕ್ಕೂ ಆಗ್ತಿಲ್ಲ. ಇವಾಗ ಬಟನ್ ಒತ್ತಿಸ್ತಿದ್ದೆ, ಬಟನ್ ಒತ್ತಕ್ಕೂ ಆಗ್ತಿರ್ಲಿಲ್ಲ, ಆ ರೇಂಜಿಗೆ ಫಾಗು. ಇವರು ಈ ಫಾಗಿಗೂ ನಮಿಗೂ ಮುಗಿಯಲಾರದ ನಂಟು ಅಲ್ಲ. ಚೆಕ್ ಮಾಡ್ತಿದ್ದೆ ಯಾವ ಗಾಡಿ ಮೇಲೆ ಹುಚ್ಚವೇಣ ಅಂತ. ಹಂಗೆ ಹಂಗೆ ಜೀರೋ ಕಟ್ಟು. ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಡೇಟ್ 17 ಜನವರಿ. ನಾವಿವಾಗ ಬೈಕ್ ರೈಡ್ ಹೊರಟಿದ್ವಿ. ಬೆಳಗ್ಗೆ ಟೈಮ್ 5:08 ಈಗ. ಇವತ್ತು ನಾವು ಕಾಗಿನಾರೆ ವ್ಯೂ ಪಾಯಿಂಟಿಗೆ ಹೊರಟಿದ್ದೀವಿ. 3 ಜನ ಹೊರಟಿದ್ದೀವಿ ಫ್ರೆಂಡ್ಸು, ನಾನು ಮತ್ತು ಚಿರಂತ್ ಆ್ಯಂಡ್ ಬ್ರಹ್ಮ. ಸೊ ಸನ್ರೈಸ್ ಅಷ್ಟೊತ್ತಿಗೆ ಹೋಗೋಣ ಅಂತ. ಆ್ಯಕ್ಚುಲಿ 4:30 ಬಿಡಬೇಕಿತ್ತು, ಹಂಗೆ ಗೊತ್ತಲ್ಲ ಇಂಡಿಯನ್ಸ್ ಅಲ್ವಾ, 4:30 ಅಂದರೆ ಅದು 5 ಆಗುತ್ತೆ. ಸೊ ಒಂದು ಸ್ವಲ್ಪ ಪ್ರಿಟಿ ಚಿಲ್ಲಾಗಿದೆ ವೆದರು. ನೋಡೋಣ ಹೆಂಗಿರುತ್ತೆ ಅಂತ. ಸನ್ರೈಸು ಸಿಗ್ಬೋದು ಅಂತ ಅನ್ಕೊಂಡಿದ್ವಿ, ನೋಡೋಣ ಸಿಗುತ್ತೋ ಏನು ಕತೆ ಏನು ಅಂತ. ನೋಡಿ ನಮ್ಮ ಬೈಕಿಂದು ಹೊಸ ಮೈನಸ್ ಹೆಡ್ಲೈಟು ಹೆಂಗೆ ಥ್ರೋ ಕೊಡ್ತಿದೆ ಅಂತ. ಆಮೇಲೆ ಇವಾಗ ಬರ್ತಾ ಅನ್ಕೊಂಡೆ ನಮ್ಮ ಇಬ್ರು ಫ್ರೆಂಡ್ಸ್ದು ಅಡ್ವೆಂಚರ್ ಬೈಕು, ಅವರಿಬ್ರು ಬ್ಲೈಂಡ್ ಆಗಂತೂ ಫಾಲೋ ಮಾಡಬಾರ್ದು ಅಂತ. ನಾ ಬ್ಲೈಂಡ್ ಆಗಿ ಫಾಲೋ ಮಾಡಿದ್ರೆ ನಾವು ಬ್ಲೈಂಡ್ ಆಗಿ ಹೋಗ್ಬಿಡ್ತೀವಿ ಅಂತ. ಅವರು ಅಲ್ಲಿ ಸಣ್ಣ ಹಂಪ್ ಬಂದಿತ್ತು, ಹಂಪಲ್ಲಿ ಹಂಗೆ ಹಾರಿಸ್ಕೊಂಡೆ ಹೋಗ್ಬಿಟ್ರು. ಏನು ಮಾಡೋಕ್ಕಾಗಲ್ಲ, ನಾವು ಕ್ರೂಸರ್ ಬೈಕ್ಸ್ ನಿಧಾನಕ್ಕೆ ಅವ್ರ ಹಿಂದೆ ನೋಡ್ಕೊಂಡು ಎಲ್ಲಿ ಹೆಂಗಿದೆ ಅಂತ ನೋಡ್ಕೊ ಹೋಗ್ಬೇಕು. ಸೊ ಈ ಲೈಟ್ ಮಾತ್ರ ಕ್ರೇಜಿ ಥ್ರೋ ಇದೆ, ಮೈನಸ್ ಹೆಡ್ಲೈಟು. ಆ್ಯಕ್ಚುಲಿ ಮೀಟಿಯೋರಿಗೆ ಇದೆ ಫಸ್ಟ್ ಹಾಸನಲ್ಲಿ ಮೈನಸ್ ಹೆಡ್ಲೈಟ್ ಫಿಟ್ ಮಾಡಿರೋದು, ಬೇರೆ ಯಾರೂ ಫಿಟ್ ಮಾಡಿಲ್ಲ. ಯಾಕೆ ಅಂದರೆ ಆ್ಯಕ್ಚುಲಿ ಅದು ಸ್ಟ್ಯಾಂಡರ್ಡ್ ಮೈನಸ್ ಹೆಡ್ಲೈಟು ಬರೋದು 7 ಇಂಚ್ ಹೆಡ್ಲೈಟ್ಸು ಆ್ಯಕ್ಚುಲಿ. ಬಟ್ ಮೀಟಿಯೋರ್ ಅಸೆಂಬ್ಲಿ ಇರೋದು 8 ಇಂಚು. ನಾನು ಅದು ಜುಗಾಡ್ ಮಾಡಿ ಸ್ವಲ್ಪ ಅದು ಇದು ಏನೇನೋ ಮಾಡಿ ಕೂರಿಸಿರೋದು. ಅದ್ರದ್ದು ಒಂದು ವಿಡಿಯೋ ಶೀಘ್ರದಲ್ಲೇ ಬಿಡ್ತೀನಿ, ಅವಾಗ ಗೊತ್ತಾಗುತ್ತೆ ಯಾವ ಥರ ಮಾಡ್ಬೋದೇನು ಅಂತ. ಯಾರು ಪ್ಲ್ಯಾನ್ ಮಾಡ್ತಿದ್ರೆ ಮೀಟಿಯೋರಿಗೆ ಆಫ್ಟರ್ ಮಾರ್ಕೆಟ್ ಹೆಡ್ಲೈಟ್ಸ್ ಕೂರಿಸ್ಬೇಕು ಅಂತ. ಸೊ ಯು ಕ್ಯಾನ್ ಚೆಕ್ ಇಟ್ ಔಟ್, ದೆನ್ ಯು ಕ್ಯಾನ್ ಟ್ರೈ ಇಟ್. ಓಕೆ, ಇದ್ರಲ್ಲಿ ಮಧ್ಯ ಆ್ಯಸ್ ಯೂಶುವಲ್ ಇನಿಷಿಯಲ್ ಮೋಟೋ ಬ್ಲಾಗರ್ ಮಿಸ್ಟೇಕ್ಸ್ ಮಾಡಿದೆ. ಆ್ಯಕ್ಚುಲಿ ಈ ಸಲ ಎಲ್ಲ ಕರೆಕ್ಟ್ ಮಾಡಿದೆ ಅಂತ ಅನ್ಕೊಂಡೆ, ಬಟ್ ಅದರಲ್ಲೂ ಇನಿಷಿಯಲ್ ಆಗಿ ಫಸ್ಟ್ ಮೈಕ್ ಕನೆಕ್ಟ್ ಮಾಡಬೇಕು, ಮೈಕ್ ಕನೆಕ್ಟ್ ಮಾಡಿದ್ಮೇಲೆ ವ್ಯೂ ಸೆಟ್ ಮಾಡಬೇಕು ಕ್ಯಾಮ್ರಾದು, ಅದೆಲ್ಲದು ನ್ಯಾಪ್ಕ ಇಟ್ಕೊಂಡು ಮಾಡಿದೆ. ಅದಾದಮೇಲೆ ಬ್ಲೂಟೂತ್ ಆನ್ ಮಾಡೋದು ಮರ್ತೋದೆ. ಅದಕ್ಕೆ ನಾನು ಮಧ್ಯದಲ್ಲಿ ಗ್ಯಾಪ್ ಕೊಟ್ಟು ಬ್ಲೂಟೂತ್ ಆನ್ ಮಾಡಿ ಫೋನ್ ಕನೆಕ್ಟ್ ಮಾಡ್ಕೊಂಡೆ. ಏನು ಮಾಡೋಕ್ಕಾಗಲ್ಲ, ಇನಿಷಿಯಲ್ 1-2 ಸಲ ಹಿಂಗಾಗುತ್ತೆ, ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಓಕೆ ಗಾಯ್ಸ್, ಲೆಟ್ಸ್ ಸಿ. ಫುಲ್ ಡಾರ್ಕ್ ಇದೆ, ಆ್ಯಕ್ಚುಲಿ ಫಾಗ್ ಎಲ್ಲ ಇದೆ. ನಾನು ವಿಂಟರ್ ಲೈನರ್ ಹಾಕಿದ್ದೀನಿ, ಮತ್ತು ಥರ್ಮಲ್ಸ್ ಹಾಕಿದ್ದೀನಿ, ಥರ್ಮಲ್ ಪ್ಯಾಂಟ್ ಶರ್ಟ್ 2 ಹಾಕಿದ್ದೀನಿ. ಆದರೂ ಒಂದು ಸ್ವಲ್ಪ ಲೈಟಾಗಿ ಚಳಿ ಹೊಡಿತಿದೆ. ಈಗ ನೆಕ್ಸ್ಟ್ ಚಳಿ ಇರಬೇಡ. ಫ್ರೆಂಡ್ಸ್ ಎಲ್ಲ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ, ಅದು ಎಲ್ಲಿಗೆ ಹೋದ್ರೂ ಗೊತ್ತಾಗ್ತಿಲ್ಲ, ಎಷ್ಟು ದೂರ ಬಂದರೂ ಸಿಗ್ತಿಲ್ಲ. ಅದಕ್ಕೆ ಹತ್ಲಕ್ಕೆ ಫೋನ್ ಮಾಡೋಣ ಅಂತ ಅನ್ಕೊಂಡೆ. ಇಲ್ಲೇ ಹೋಗ್ತಿದ್ದಾರೋ ಇಲ್ವೋ ಏನೂ ಗೊತ್ತಾಗ್ತಿಲ್ಲ. ಫೋನೇ ಹಚ್ತಿಲ್ವಲ್ಲಪ್ಪ ಅವರು. ನೋಡೋಣ, ಇನ್ನೊಂದು ಫ್ರೆಂಡಿಗೆ ಕಾಲ್ ಮಾಡ್ತಿದ್ದೀನಿ, ಪಿಕ್ಕೇ ಮಾಡ್ತಿಲ್ಲ, ಕಾಲೇ ಕನೆಕ್ಟ್ ಆಗ್ತಿಲ್ಲ. ಗಾಯ್ಸ್, ಅಲ್ಲಿ ಫಾಗ್ ನೋಡಿ ಯಾವ ಲೆವೆಲ್ಗಿದೆ ಅಂತ. ಥರ ಇದು ಫಾಗ್ ಎಫೆಕ್ಟ್ ಅಲ್ಲಿ ಈ ಮೂವಿ ಎಂಟ್ರಿ ಸೀನ್ ಬರುತ್ತಲ್ಲ, ಆ ಥರ ಫಾಗ್ ಇದೆ. ಕರೆಕ್ಟಾಗಿ ಮಾತಾಡೋಕ್ಕೂ ಆಗ್ತಿಲ್ಲ. ಇವಾಗ ಬಟನ್ ಒತ್ತಿಸ್ತಿದ್ದೆ, ಬಟನ್ ಒತ್ತಕ್ಕೂ ಆಗ್ತಿರ್ಲಿಲ್ಲ, ಆ ರೇಂಜಿಗೆ ಫಾಗು. ಓ ಫಾಗ್, ಯಾವ ರೇಂಜಿಗಿದೆ ನೋಡಿ ಫಾಗು. ಏನು ಕಾಣಿಸ್ತಾನೆ ಎಲ್ಲ, ಏನು ಮಾಡೋಣ. ಓಹೋ, ಏನು ಮಹಿಮೆ ಇದು. ಇವಾಗ ಕರೆಕ್ಟಾಗಿ ಸಾಂಗ್ಸ್ ಹೊಟ್ಟಕ್ಕೆ. ಮುಂಜಾನೆ ಮುಂಜಲ್ಲಿ ಏನು ಕಾಣಿಸ್ತಿಲ್ಲ, ಮುಂದೆ ಎಲ್ಲಿ. ಹೆವಿ ಚಳಿ ಆಯಿತು, ಅದಕ್ಕೆ ಕಾಫಿ ಕುಡಿಯೋಣ ಅಂತ ಬಂದಿದ್ದೀವಿ ಪಾಕ ಕೇಂದ್ರಗೆ. ನೋಡಬೇಕು ಕಾಫಿ ಸಿಗುತ್ತಾ ಇಲ್ವೋ ಅಂತ. ಇನ್ಯಾವುದು ಓಪನ್ ಆಗಿರಲಿಲ್ಲ ಈ ಟೈಮಲ್ಲಿ,
ನೋಡಿ ಅಡ್ವೆಂಚರ್ ತಗೊಂಡ್ರೆ ಹಿಂಗೆಲ್ಲ ಸುತ್ತಾಕ ಹೋಗ್ತಾರೆ. ಯಾಕಣ್ಣ ಪ್ರದಕ್ಷಿಣೆ ಆಗ್ತಿದ್ದೀರಾ? ಪ್ರದಕ್ಷಿಣೆ ಕಾಫಿ ಕುಡಿಯೋಣ ಅಂತ ಅನ್ಕೊಂಡ್ವಿ, ಬಟ್ ಹಂಗೆ ತಿಂಡಿನೇ ಮಾಡ್ಬಿಟ್ವಿ. ಹಶ್ವಾಗ್ತಿತ್ತು, ಹೆಂಗು ಬೇಗ ಎದ್ದಿದ್ವಲ್ಲ, ಇವಾಗ ತಿಂಡಿ ತಿನ್ಕೊಂಡು ಹೊರಟ್ವಿ ಮತ್ತೆ ಬ್ಯಾಕ್ ಟು ರೈಡ್. ಇಲ್ಲಿಂದ 1 hour ತೋರಿಸ್ತಿದೆ. ಫಾಗ್ ಎಲ್ಲ ಕಮ್ಮಿ ಆಗಿದೆ ಇವಾಗ, ಫುಲ್ ಬೆಳಕೆ ಆಗೋಗಿದೆ. ಆದ್ರೂ ಅಲ್ಲೆಲ್ಲ ಫಾಗ್ ಇದೆ ಅಲ್ಲಿ. ಏನಕ್ಕೆ ಅಂದ್ರೆ ಅಲ್ಲಿ ಕೆರೆ ಇದೆ ಅನ್ಸುತ್ತೆ, ಹಂಗಾಗಿ ಅಷ್ಟೊಂದು ಫಾಗ್ ಇದೆ ಅಲ್ಲಿ. ಅಂತ ಹೋಗ್ತಿದ್ವಿ, ಇಲ್ಲೇ ಸಣ್ಣ ಕಾಣಿಸ್ಬಿಡ್ತು ಆಲ್ರೆಡಿ. ಏನು ಮಾಡಕ್ಕಾಗಲ್ಲ. ಸನ್ ರೈಸ್ ಆಗಿರೋದು ನೋಡೋದ್ವಾ, ಅಷ್ಟೇ ಮ್ಯಾಟ್ರು. ನೋಡಿ ನೋಡ್ಕೊಳ್ಳಿ ಸೂರ್ಯ. ನಮಸ್ಕಾರ ಸೂರ್ಯ. ನಮಸ್ಕಾರ ಗಾಂಡು. ಆದ್ರೂ ಮತ್ತೆ ಇವಾಗ ಇಲ್ಲಿ ಫಾಗ್ ಸ್ಟಾರ್ಟ್ ಆಯ್ತು. ಕತೆ ಗುರು, ಈ ಫಾಗಿಗೂ ನಮಿಗೂ ಮುಗಿಯಲಾರದ ನಂಟು. ನೋಡಿ ಅಲ್ಲೇ ಹೊಸಳ್ಳಿ ಗುಡ್ಡ, ಅಲ್ಲಿ ಇದು ಸ್ಟ್ಯಾಂಡ್ ತರ ಕಾಣಿಸ್ತಿದೆಯಲ್ಲ, ಅದೇ ಹೊಸಳ್ಳಿ ಗುಡ್ಡ. ಆ ಕಡೆ ಲೆಫ್ಟ್ ಅಲ್ಲಿ ಹೋಗಿದ್ರೆ ಹೊಸಳ್ಳಿ ಗುಡ್ಡ, ನಾವ್ ಈ ಕಡೆ ಹೋಗ್ತಿದೀವಿ ಕಾಗಿನಾರೆ. ಚೆಕ್ ಮಾಡ್ತಿದೆ ಯಾವ ಗಾಡಿ ಮೇಲೆ ಹುಚ್ಚೋಣ ಅಂತ. ಇದು ಕಮ್ಮಿ, ಅದು ಜಾಸ್ತಿ, ಅದಕ್ಕೆ ಉಯ್ಯೋಣ ಅಂತ. ನೀನ್ ಹಿಂದೆ ಉಯಿ, ಅದು ಮುಂದೆ ಉಯ್ಯುತ್ತೆ. ನಿಂದ ಯಾವ ರಾಶಿಯಪ್ಪ? ಸಿಂಹ. ನೋಡಕ್ ನಾಯಿ ಇದ್ದಂಗಿದೆ, ಸಿಂಹ ರಾಶಿನ ನೀನಲ್ಲಿ. ನೀನು ನೋಡಕ್ ಗಂಡಸಿದಂಗಿದ್ಯಪ್ಪ, ಕನ್ಯಾ ರಾಶಿ ಅಲ್ವಾ ನಿಂದ? ಇವಾಗ ಮೇಲೆ ಹೋಗ್ತಾ ಇದೀವಿ. ಸ್ವಲ್ಪ ರೋಡ್ ಅಷ್ಟು ಚೆನ್ನಾಗಿಲ್ಲ. ನಮ್ಮ ಮೀಟಿಯವರಿಗೆ ಇದು ಮಾಡ್ಸಿರೋ ರೋಡ್ ಅಲ್ಲ, ಅಡ್ವೆಂಚರ್ ಬೈಕ್ಸ್ ರೋಡ್ ಇದು. ಇಲ್ಲಿ ಹೋಗುತ್ತಾ ನಮ್ದು ಗಾಡಿ ಗೊತ್ತಿಲ್ಲ. ನನ್ ಬೈಕ್ ಹೋಗುತ್ತಾ? ಅಲ್ಲ ನನ್ ಬೈಕ್ ಹೋಗುತ್ತಾ? ನೋಡ್ಬೇಕು ನಮ್ ಬೈಕ್ ಹೆಂಗ್ ಹೋಗುತ್ತೆ ಗೊತ್ತಿಲ್ಲ. ಎಲ್ ಬರೋಣ ಅಂತ ನೋಡ್ತಿದ್ದೀನಿ, ಯಾವ ಕಡೆ ಬರೋಣ ಅಂತ ನೋಡ್ತಿದ್ದೀನಿ. ಹ fully off-road. ಹೋಗು ನೋಡೋಣ, ನೀನು ಮೇಲೆ ಹೋಗ್ಬಿಟ್ಟು ನೋಡು ಫ್ಲಾಟ್ ಇದೆಯಾ ಅಂತ. ಹತ್ತಿಸ್ಬೋದು ಕಣ. ಅಣ್ಣ ನಮ್ ಬೈಕ್ ಹೆಂಗ್ ಹತ್ಸಣ? ರೈಟ್ ಅಲ್ಲಿ ಹೋದ, ಬಟ್ ಅವನ್ನೇ ಒಂದ್ ಚೂರ್ ರೇಲ್ ಹೊಡಿತು. ನೀನ್ ಹೋಗು, ಆಮೇಲೆ ನಾನ್ ಬರ್ತೀನಿ. ರೈಟ್ ಸೈಡ್ ಅಲ್ಲಿ ಹೋಗು. ಇಲ್ಲ ಇಲ್ಲಿ ಮಧ್ಯ ಹಿಂಗ್ ಹೋಗು, ಇಲ್ಲಿ ಮಧ್ಯ.
ಒಂದೇ ಫ್ಲೋ ಅಲ್ಲಿ ಹೋಗ್ಬಿಡು. ಸಕ್ಸಸ್ಫುಲಿ ಪರವಾಗಿಲ್ಲ, ಒಂದೇ ಶಾರ್ಟ್ ಅಲ್ಲಿ ಬಂತು ಗಾಡಿ. ನಿಲ್ಸಿದ್ರೆ ಏತ್ಕತಿದ್ದೆ ಪಕ್ಕ. ನನಗಲ್ಲಿ ಕೆಳಗಿಂದ ನೋಡ್ಬೇಕಾದ್ರೆ ಬಾಯಿಗೆ ಬರ್ತು, ಇವನ್ ಹತ್ತಿಸ್ಬೇಕಾದ್ರೆ ಹಿಂಗ್ ಸೈ ಹೊಡಿತಲ್ಲ ಅವಾಗ್ಲೂ ಬಾಯಿಗೆ ಬಂತು. ಆದ್ರೆ ಇವಾಗ ಹತ್ತಿ ನಿಲ್ಸ್ಮೇಲೆ ಇವಾಗ ಬಾಡಿ ಶೇಕ್ ಆಗ್ತಿದೆ. ಕ್ರೇಜಿ ಇದೆ ಮಾತ್ರ ಆಫ್ ರೋಡು. ರಿಸ್ಕೇ ಬೇಡ, ಅವ್ರ ಮುಂದೆ ಹೋಗ್ಲಿ, ಅವ್ರ ಗಾಡಿ ಹತ್ತುತ್ತೆ ಅಂದ್ಮೇಲೆ ಆಮೇಲೆ ನಾನು ನೋಡೋಣ ಟ್ರಯಲ್. ಹತ್ತು ಹೋಗ್ 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 ಹಂಗೆ ಹೋಗು. ಓಹೋ ಕಲ್ಲಿಲ್ಲಿ ಬಂದು ಹೋಗ್ 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 ಹೋಗು. ಇಲ್ಲ ಹಂಗೆ ಹೋಗದ್ ಕಡೆ ಇಲ್ಲ, ಫುಲ್ ಮಣ್ ಎಕ್ಸ್ಟ್ರೇಟರ್ ಕೊಟ್ಟು ಹತ್ಸು. ಗುಂಡಿ ಆಗ್ತಿದೆ. ಓ ಹಂಗೆ ಹಂಗೆ ಜೀರೋ ಕಟ್ಟು. ನಾನೇ ಬೇಗ ಹತ್ತಿಸ್ಬಿಟ್ಟೆ. ಒಂಚೂರು ಹಿಂದೆ ಸಪೋರ್ಟ್ ಕೊಟ್ರು, ಹಿಂದಕ್ಕೆ ಹೋಗಿ ಹಂಗೆ ಮುಂದೆ ಹಾರಿಸ್ಕೊ ಬಂದೆ. ನಾನು ಸ್ವಲ್ಪ ಮೇಲೆ ಹಚ್ಚಿದ್ರೆ ಫೈನಲಿ ರೀಚ್ಡ್. ಭಾರತವಾಗ ಹಚ್ಚ ನಾನು ಲಾಸ್ಟ್ ಟೈಮ್ ಅಲ್ಲಿ ಹಚ್ಚಿದ್ದೆ. ಈ ಸಲ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಇದೆ. ಹೌದಾ? ಹೋಗಿದ್ವಲ್ಲ, ಫುಲ್ ನನ್ ಗಾಡಿ ಹುಚ್ಚಾಗೈತೆ. ನಾನು ಲಾಸ್ಟ್ ಟೈಮ್ ಹಚ್ಚಕ್ ಹೋಗ್ಲಿಲ್ಲ, ಕೆಳಗೆ ನಿಲ್ಸಿದ್ನಲ್ಲ ನಾನು ನೀನು ಗೆಂಡೆ ಹೋದಾಗ. ಇವಾಗ ಹೆಂಗೆ ಅಂದ್ರೆ ಮಣ್ಣು ಹೊಡೆದವ್ರು ಅಷ್ಟೇ, ಬಂಡೆ ಮೇಲೆ ಫುಲ್ ಜಾರ್ಕ ಹೋಗುತ್ತೆ. ಅದು ಹಚ್ಚಿದ್ರೆ ತಾನೆ ಎರಡು ಗಾಡಿನ ಗೆಂಡೆದ್ ಹಚ್ಚಲಿಲ್ಲ, ನಮ್ಮಿಬ್ರದ್ದು ಹತ್ತತ್ತು. ಬಟ್ ರಂಪ ಆಗಿದೆ ಫುಲ್. ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರ್ತೀವಲ್ಲ. ನಮ್ ಗಾಡಿಗೆ ಇಷ್ಟೇ ಸಾಕು ಅನ್ಸುತ್ತೆ. ಹೆಂಗಿದೆ ವ್ಯೂ? ಸನ್ರೈಸ್ ಬಂದಿದ್ರೆ ಇನ್ನ ಕ್ರೇಜಿ ಇರೋದು. ಅಲ್ಲಿಗೆ ಹೋಗ್ಬೋದು, ಬಟ್ ಆ ರೋಡಲ್ಲಿ ಹಚ್ಚಕ್ ಆಗಲ್ಲ. ನಮಗೆ ಇಲ್ಲೇ ಸಾಕು. ಅಲ್ಲಿ ಹಚ್ಚಕ್ ಆಗುತ್ತ? ಹಿಂಗಿದೆ, ಒಂದ್ ಗಾಡಿ ಹಚ್ಬೋದು. ಅದೇ ಹಂಗ್ ಮಾಡ್ಬೋದು. ಬಟ್ ಅಷ್ಟ ಇಳಿಸಕ್ಕೆ ಬೈ ಮಿಸ್ಟೇಕ್ ಇದ್ರು ಉಲ್ಟದೆ. ಕಾರೆಲ್ಲ ಹಚ್ಚವ್ರಲ್ಲ. 4x4 ಎಲ್ಲ ಹತ್ತಿಸ್ಬಿಡ್ತಾರೆ. ಬಟ್ ಬೈಕು ರಿಸ್ಕ್ ಬೇಡ ಅನ್ಸ್ತು. ಗಾಡಿ ಹೆಂಗಾಕಣ ಹತ್ತಿಸ್ತೀಯ ಬ್ರಹ್ಮ? ನಾ ಅದಕ್ಕೆ ಸಾಕು ಅಂತ ಇಲ್ಲೇ ನಿಲ್ಸ್ಕೊಂಡೆ. ಕಷ್ಟಪಟ್ಟು ಹತ್ತಿಸಿದ್ರೆ ಒಂದ್ ಗಾಡಿ ಹತ್ತಿಸ್ಬೋದು ಅಷ್ಟೇ. ಎಕ್ಸ್ಪಲ್ಸ್ ಇದ್ರೆ ಏನಾರ ಮಾಡ್ಬೋದು. ಆಗಲ್ಲ. ಎಕ್ಸ್ಪಲ್ಸರ್ ಎತ್ತಿ ಹಂಗೆ ಸೈಡ್ ಹಿಡ್ಕೊ ಹೋಗ್ಬಿಡ್ಬೋದು. ಫೈನಲಿ ಎಟ್ ದ ಟಾಪ್. ಸಾಕು. ಇವಾಗ ಪೀಕ್ ಅಲ್ಲಿ ಎಲ್ಲ ಮುಗಿಸಿದ್ವಿ.
ವ್ಯೂ ಎಲ್ಲ ನೋಡಿ ಒಂದಿಷ್ಟು ವಿಡಿಯೋಸು ಫೋಟೋಸ್ ಎಲ್ಲ ತಗೊಂಡ್ವಿ. ಇವಾಗ ವಾಪಸ್ ಹೊರಡ್ತಾ ಇದೀವಿ. ಇವಾಗ ಡೌನ್ ಹಿಲ್ ನೋಡಿ ಹೆಂಗಿದೆ ರೋಡು. ಹತ್ಸೋದ್ಕಿಂತ ಇಳಿಸೋದೇ ಹೆವಿ ಕಷ್ಟ ಗುರು. ಆದ್ರೂ ಕಷ್ಟನೇ ಇದೆ ಜೀವನ. ಹತ್ಸೋದಕ್ಕಿಂತ ಇಳಿಸೋದೇ ಕಷ್ಟ. ನಮಗೆಲ್ಲ ಗೊತ್ತಾಗೋಯ್ತು. ಇಲ್ಲಿ ಫುಲ್ ಆಫ್ ರೋಡಿಂಗ್ ಇದೆ. ಇಲ್ಲಿ ಹತ್ಸೋಣ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಫಸ್ಟ್ ರೋಡ್ ಚೆಕ್ ಮಾಡ್ತಿದೀವಿ ಆಗುತ್ತಾ ಇಲ್ವಾ ಅಂತ. ಹೇ ಸೂಪರ್ ಆಗಿದೆ. ಇಲ್ಲಿ ಸಖತ್ತಾಗಿದೆ. ಹೋಗ್ಬೋದು, ಡೈರೆಕ್ಟ್ ಆಗಿ ಕೆಳಬೋದು ಅಷ್ಟೇ. ಆ ಕಡೆ ರೋಡ್ ಯಾವ್ದೋ ಇದೆ ಅನ್ನಲ್ಲ ಅಲ್ಲಿ ನೋಡ್ಬೇಕಷ್ಟೇ. ಇಲ್ಲೆಲ್ಲ ಫುಲ್ ಕಲ್ಲು. KSRTC ಲಾಸ್ಟ್ ಬಸ್ ಸ್ಟಾಪ್ ಇದೇ ಲಾಸ್ಟ್ ಅಲ್ಲ, ಇದು ಮುಂದೆ ಹೋಗಲ್ಲ ಅಲ್ವಾ? ಓಕೆ, KSRTC ಲಾಸ್ಟ್ ಸ್ಟಾಪ್ ಇಲ್ಲಿ ಇದೇ ಲಾಸ್ಟ್. ಇದು ಮುಂದೆ ಬಸ್ ಹೋಗಲ್ಲ. ಇಲ್ಲಿ ಬಂದು ಹಿಂಗೆ ಯೂ ಟರ್ನ್ ಮಾಡಿ ಹೋಗುತ್ತೆ. ತಗೊಂಡ್ ಬೇಗ ಹೋಗೇ ಬಿಟ್ಟ. ಇದೊಂದು ಹಿಡನ್ ಸ್ಪಾಟು, ಕಾಗಿನೆರೆ ವ್ಯೂ ಪಾಯಿಂಟು. ಇವಾಗ ಹೆಂಗಿದೆ ನೋಡಿ ವ್ಯೂ, ಕ್ರೇಜಿ ಆಗಿದೆ. ಇವಾಗ ನಾವು ಹೋಗ್ತಿರೋದು ಸುಬ್ರಹ್ಮಣ್ಯಗೆ, ಬಿಸ್ಲೆ ಘಾಟ್ ಮೇಲೆ. ಅಲ್ಲಿಂದ ಸುಬ್ರಹ್ಮಣ್ಯ ಹೋಗಿ ಮಧ್ಯಾಹ್ನ ಒಳ್ಳೆ ಊಟ ಮಾಡೋಣ, ಆಮೇಲೆ ಹಂಗೆ ದೇವ್ರ ದರ್ಶನ ಮಾಡೋಣ. ಇದು ಮನೆಗೆ ಆಕ್ಚುಲಿ ಹಾಸನಿಗೆ ಹೋಗ್ಬೇಕಿತ್ತು, ಮತ್ತೆ ಹೆಂಗೂ ಹತ್ರ ಇತ್ತಲ್ಲ ಪ್ಲಾನ್ ಚೇಂಜ್ ಮಾಡಿದ್ವಿ. ಸೊ ಲೆಟ್ಸ್ ಗೋ. ಇವತ್ತು ನಾನೊಂದು ಮೋಟಿವೇಶನ್ ಟಾಕ್ ಹೇಳೋಣ ಅಂತ ಅನ್ಕೊಂಡೆ. ಇವತ್ತು ರೈಡಿಗೆ ಬಂದಾಗ ರಿಯಲೈಸ್ ಆಯ್ತು, ಇವಾಗ ನನ್ನ ಫ್ರೆಂಡ್ಸ್ ಹತ್ರ ಅಡ್ವೆಂಚರ್ ಇದೆ, ನನ್ನ ಹತ್ರ ಮೀಟಿಯರ್ ಇದೆ. ಮೀಟಿಯರ್ ಈಸ್ ಬಿಲ್ಡ್ ಫಾರ್ ಕ್ರೂಸಿಂಗ್ ಹೈವೇ ರೋಡ್ಸ್ ಆ ಥರ. ಸೊ ಇದನ್ನು ಇವತ್ತು ನಾನು ಆಫ್ ರೋಡ್ ಮಾಡಿದೆ ಸಕ್ಸಸ್ಫುಲಿ. ಯಾರು ಎಲ್ಲೆಲ್ಲಿ ಹತ್ತಿಸಿದ್ರು ಅಡ್ವೆಂಚರ್ ಗಾಡಿ ಎಲ್ಲ ಕಡೆನೂ ಹತ್ತಿಸಿದೆ. ಇದರಿಂದ ಒಂದು ರಿಯಲೈಸ್ ಆಗಿದ್ದು ನನಗೇನು ಅಂದರೆ, ನಮ್ಮ ಜೀವನದಲ್ಲೂ ಯಾರು ಯಾವ ಸಾಧನೆ ಮಾಡಬೇಕು ಅಂತಲೂ ಯಾರು ರೆಡಿ ಆಗಿರಲ್ಲ. ನಮ್ಮ ಸಾಧನೆ ಮಾಡೋಕ್ಕೆ ನಾವು ನಮ್ಮನ್ನು ರೆಡಿ ಮಾಡ್ಕೋಬೇಕು. ಸೊ ನಿಮ್ಮ ಗಾಡಿ ಯಾವುದೇ ಆಗಿರಲಿ, ಓಡಿಸೋ ಸಾರಥಿ ಕರೆಕ್ಟ್ ಆಗಿರಬೇಕು ಅಷ್ಟೇ. ಸೊ ನಿಮ್ಮ ಲೈಫ ಸಾರಥಿ ನೀವು ಕರೆಕ್ಟಾಗಿ ಆಗಿ, ನಿಮ್ಮ ಲೈಫು ನಿಮ್ಮ ಕೈಯಲ್ಲಿರುತ್ತೆ. ನೀವು ಹೋಗಿದ ಕಡೆ, ತೋರಿಸಿದ ಕಡೆ ಹೋಗುತ್ತೆ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಥ್ಯಾಂಕ್ ಯು. ಇವಾಗ ಬಿಸ್ಲೆ ವ್ಯೂ ಪಾಯಿಂಟಿಗೆ ಬಂದ್ವಿ. ಬಿಸ್ಲೆ ವ್ಯೂ ಪಾಯಿಂಟ್. ಬಟ್ ನಾವು ಒಳಗೆ ಹೋಗ್ತಿಲ್ಲ, ಹೊರಡ್ತಾ ಇದೀವಿ. ಮುಂಜಾನೆ ಮಂಜಲ್ಲಿ, ಮುಸ್ಸಂಜೆ ತಿಳಿತಂಪಲ್ಲಿ, ಓ ಒಲವೇ ನೀನಲ್ಲಿ, ಹುಡುಕಾಟ ನಿನಗಿನ್ನಲ್ಲಿ, ನನ್ಯದೆಯೊಳಗೆ ನೀಳಿದು ಜಡಮನದ ಮೌನ ಮುರಿದು, ಬಿಸಿ ಉಸಿರನ್ನು ನೀ ಬಗೆದು. ಹೋಪ್ ಯು ಗೈಸ್ ಎಂಜಾಯ್ ದ ವಿಡಿಯೋ. ನೆಕ್ಸ್ಟ್ ನಾನು ಯಾವ ಪ್ಲೇಸಿಗೆ ಟ್ರಾವೆಲ್ ಮಾಡಿ ಟ್ರಾವೆಲ್ ಲಾಗ್ ಅಪ್ಲೋಡ್ ಮಾಡಬೇಕು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಈ ಅಪ್ಲೋಡ್ ಮಾಡಿರೋ ವೀಡಿಯೋಗೆ 200 ಲೈಕ್ಸ್ ಬಂದರೆ ನೆಕ್ಸ್ಟ್ ನಂದು ಮೋಟೋ ವ್ಲಾಗಲ್ಲಿ ಹೆಡ್ಲೈಟ್ ಮಾಡಿಫಿಕೇಷನ್ ಮಾಡಿರೋ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಓಕೆ, ಸಿ ಯು, ಟಾಟಾ, ಬಾಯ್ ಬಾಯ್. ಯಾವ ಬ್ರ್ಯಾಂಡ್ ನಿಮ್ದು? ವಿಸ್ಕಿ ಬಾಟ್ಲ್ ತರ ಇದೆ. ಯಾವ ಬ್ರ್ಯಾಂಡ್ ನಿಮ್ದು? ನಂದು ಯಾವ ಬ್ರ್ಯಾಂಡ್ ಇಲ್ಲಮ್ಮ, ನಾನೇ ಬ್ರ್ಯಾಂಡ್.